ನಮಸ್ಕಾರ ರೀ. ನಮಸ್ಕಾರ ಸರ. ನಾವು ಹಂದಿಮೂ ಫೇಸಿಂದ ಬಂದಿರಿ. ನಮಗ್ರಿ ಪೇಮೆಂಟ್ ಸಲುವಾಗಿನ ನಾವು ಜಾಸ್ತಿ ಅಂದ್ರೆ ಮೋರ್ಚಾ ಬರ್ಬೇಕಾದ್ರೆ ಪೇಮೆಂಟ್ ಮಾಡ್ತೇವಂತಾರೆ ಸರ್. 10,000 ಮಾಡಿ ಈಗ 1 ವರ್ಷ ಕಾಲ ಆದ್ರೂ ಸರ ಮತ್ತೆ ಏಪ್ರಿಲಿಂದ 10,000 ರೂಪಾಯಿ ಮಾಡ್ತೇವಂತ ಸಿದ್ದರಾಮಯ್ಯ ಸರ್ ಅವರು ನಮ್ಗೆ ಹೇಳಿದ್ರಿ ಸರ್. ನಾವು ಏಪ್ರಿಲಿಂದ ಆದ್ರೂ ನಮ್ಗೆ 10,000 ಬರ್ತೈತೆ ಅಂತ ನಮ್ಮೆಲ್ಲ ಆಶಾ ವರ್ಕರ್ ನಾವು ಖುಷಿ ಪಟ್ಟು ಸರ್. ಮತ್ತೆ ಬೆಂಗಳೂರಿಗೆ ಹೋಗಿ 4-5 ದಿವಸ ನಿರಂತರ ನಾವು ಸ್ಟ್ರೈಕ್ ಮಾಡಿದ್ವಿ ಸರ್. ಅವ್ರು ಹೇಳಿದ ಪ್ರಕಾರ ಸರ್ ನಮ್ಗೆ 10,000 ಪೇಮೆಂಟು ಮಾಡಿಲ್ರಿ ಸರ್. ಮತ್ ಇವಾಗ ಪೇಪರ್ದಾಗ ಕೊಟ್ಟಾರ ಸರ್ 1,000 ರೂಪಾಯಿ ಜಾಸ್ತಿ ಮಾಡ್ತೇವೆ ಅಂತೇಳಿ ಸರ್. ನಾವು ಆಶಾ ವರ್ಕರ್ ಯಾರಾದ್ರೂ ನಮ್ಮ ಆಶಾ ವರ್ಕರ್ ಸರ್ ನಾವ್ ಎಲ್ಲಾರು ಬಡ್ರಿ ಸರ್. ನಮ್ ಗಂಡುಗಳ್ರಿ ಸರ್, ಯಾವ ಆಶಾಗಳ್ರಿ ಒಬ್ರು ಗಂಡು ಸತ್ತಾರು ಇರ್ತಾರ್ರಿ, ಒಬ್ರು ಗಂಡು ಕುಡಿಯಾರು ಇರ್ತಾರ ಸರ್. ನಾವ್ ಎಲ್ಲಾ ಮಹಿಳೆಯರು ಬಡತನದಿಂದ ಬಂದು ಕೆಲಸ ಮಾಡ್ತಾರ ಸರ್. ನಾವ್ ಕೆಲಸ ಮಾಡೋದು ಏನ್ರಿ ಸರ್, PNC ರೀ, ANC ರೀ, ಮಕ್ಕಳ ಇಂಜೆಕ್ಷನ್ ರೀ, RCH ರೀ, ಇದನ್ನೆಲ್ಲಾ ಮಾಡತ್ತಾರ ಸರ್. ನಾವ್ ಇಷ್ಟೆಲ್ಲಾ ಕೆಲಸ ಮಾಡಿದ್ರು ನಮ್ಗೆ ಯಾಕೆ 10,000 ರೂಪಾಯಿ ಪೇಮೆಂಟ್ ಸರ್ ನಮ್ಗೆ ಒದಗಿಸಿ ಕೊಡ್ತಾ ಇಲ್ಲ ಅನ್ನೋದು ನಮ್ಗೆ ಸಮಸ್ಯೆ ಸರ್. ನಮ್ಗೆ 10,000 ರೂಪಾಯಿ ಪೇಮೆಂಟ್ ಬೇಕ್ರಿ ಸರ್. ಯಾಕಂದ್ರೆ ಸರ್ ನಾವ್ ಮಾಡೋ ಕೆಲ್ಸಕ್ಕಾದ್ರೂ ನಮ್ಗೆ 10,000 ರೂಪಾಯಿ ಪೇಮೆಂಟ್ ಬೇಕೇ ಬೇಕ್ರಿ ಸರ್. 5,000 ರೂಪಾಯಿ ಈಗ 3 ತಿಂಗಳು ಮಾರ್ಚ್ ಏಪ್ರಿಲ್ ಮೇ ಸರ್ ಇವಾಗ ಚಾಲು ಆಗೈತ್ರಿ. 5,000 ರೂಪಾಯಿ ಪೇಮೆಂಟ್ ಹಾಕ್ಯಾರ ಸರ್. 5,000 ರೂಪಾಯಿ ಈಗಿನ ಇದ್ರೊಳಗೆ ಸರ್ ಯಾವ್ದು ಸರಿ ಹೋಗೋದಿಲ್ರಿ. ಒಬ್ಬೊಬ್ರು ಗಂಡ ಜಾಸ್ತಿ ಕುಡಿತಾರ ಸರ್. ಎಲ್ಲಾ ಈಗ ಹೆಣ್ಮಕ್ಳ ಮೇಲೆ ನಮ್ದು ಜೀವನ ನಡೆದೈತಿ ಸರ್. ಈಗ ಏನಿದ್ರೂ ರೀ ನಮ್ಗೆ ಸಂಜೆ ಬೆಳಗ್ಗೆ 5:30 ಹಿಡಿದು ಸಂಜೆ 6 ಮಟ ದುಡ್ಡು ತಗೋತಾರೆ ನಮ್ಗೆ. ಏನು ಹೊಟ್ಟಿಗೆ ನಾಟಕ ಒಮ್ಮೆ ಮಧ್ಯಾಹ್ನ ಊಟ ಇಲ್ಲ ಏನಿಲ್ರಿ. ಮಾತಾಡ್ಲಕ್ಕ ನೀವು ಯಾರು ಇಲ್ರಿ ಒಬ್ರ ಮತ್ತು ನಮ್ಮನ್ನ ಕಣ್ಣಾಗಿ ಹಿಡಿತಾರ್ರಿ. ಅದಕ್ಕೆ ರೀ ಏನು 8 ತಾಸು ದುಡ್ಡು ಅಷ್ಟೇ ಮಾಡಾರಿ ನಾವು 2 ಹೊಡೆ ಮಟ್ಟಾರಿ ಸರ್. ಈಗ 12 ತಾಸು ಮಾಡ್ಸತ್ತಾರ್ರಿ. ಈಗ 12 ತಾಸು ಮಾಡ್ಸತ್ತಾರ್ರಿ ಅವ್ರು. ಹಾಂ ನೀವು ಯಾರಿಗೆ ಹೇಳ್ತೀರಿ ಹೇಳೋಗ್ರಿ. ವಾರ್ಡೆಲ್ಲ ಪೇಂಟಿಂಗ್ ಐತಿ, ಮತ್ತು ಅಲ್ಲಿ ಕಸ ಐತಿ ಇಲ್ಲಿ ಕಸ ಐತಿ ಅಂತ ಹಿಂಗಂತಾರೆ. ಒಟ್ಟು ಹೋಗಕ್ಕೆ ಕೊಡೋದಿಲ್ಲ. ನಮ್ಗೆ ಸೀಕಾದ್ರೂ ಹೋಗಕ್ಕೆ ಕೊಡೋದಿಲ್ಲ. ಅಯ್ಯ ಹಂಗೆ ಚಾಲೂನೇ ಐತ್ರಿ ಸರ್ ನಮ್ಮದು. ವರ್ಷ ಅನ್ಗತಿ ಹಂಗೆ ಚಾಲೂನೇ ಐತ್ರಿ ಸರ್ ನಮ್ಮದು. ಏನೂ ಇಲ್ಲ ರೀ. 8 ತಾಸಿನ ಕೊಡ್ತಾರೆ. ಕಾಂಟ್ರಾಕ್ಟ್ರದ್ದೇನು ಇಲ್ಲ ರೀ. ಇವ್ರ ಮೇಡಮ್ ಅನ್ನರಿ. ಒಟ್ಟ ರೀ ಅವರು ಒಟ್ಟ ಕೆಲಸ ಅಂತ ಹೇಳ್ರಿ ಬರೀ ಒಟ್ಟ ಕೆಲಸನ ಅಂತಾರೆ ರೀ ಅವ್ರು.